ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಎಳ್ಳಿಕಾಯಿ ಸೀಸನಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡದೆ ಹೋದರೆ ಏನು ಪ್ರಯೋಜನ ಹೇಳಿ. ಎಳ್ಳಿಕಾಯಿ ಇದ್ದು ಸೊ ನಮ್ಮದೇ ಗಿಡದಲ್ಲಿ ತುಂಬ ಎಳ್ಳಿಕಾಯಿ ಬಿಟ್ಟಿತ್ತು. ಉಪ್ಪಿನಕಾಯಿ ಹಾಕೋಣ ಅಂತ ಕಿತ್ಕೊಂಬಂದಿದ್ವಿ. ಸೊ ಅದರಲ್ಲಿ ತುಂಬ ಜ್ಯೂಸ್ ಏನಿರುತ್ತೆ ಎಳ್ಳಿಕಾಯಲ್ಲಿ, ಅದು ಫುಲ್ಲು ಜ್ಯೂಸ್ ಹಾಕಿದರೆ ಉಪ್ಪಿನಕಾಯಿ ತುಂಬ ಹುಳಿ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಜ್ಯೂಸ್ ತೊಗೊಂಡು ನಾನು ಚಿತ್ರಾನ್ನ ಕೂಡ ಮಾಡಿಕೊಂಡೆ. ಸುಮಾರು ಇದು ಗೊಜ್ಜು ನೀವು ಒಂದು 15 ದಿವಸದ ತನಕ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇದು ಉಳ್ಕೊಂಡಿದ್ದ ಸಿಪ್ಪೆ ಎಲ್ಲ ಎಸಿದಲ್ಲ, ಅದು ಉಪ್ಪಿನಕಾಯಿ ಮಾಡಿಕೊಂಡೆ. ಆ್ಯಕ್ಚುಲಿ ತಂದಿದ್ದೆ ಉಪ್ಪಿನಕಾಯಿಗೆ ಅಂತ, ಜ್ಯೂಸ್ ವೇಸ್ಟ್ ಆಗಬಾರ್ದು ಅಂತ ಚಿತ್ರಾನ್ನ ಮಾಡ್ತಾಯಿದ್ದೆ. ಸೊ ಒಂದು ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಚಿತ್ರಾನ್ನ ಹೇಗೆ ಮಾಡೋದು, ಎಳ್ಳಿಕಾಯಿ ಚಿತ್ರಾನ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ. ನಾನು ಎಳ್ಳಿಕಾಯಿನ ಕಟ್ ಮಾಡಿ ಅದರಲ್ಲಿ ಅರ್ಧ ಜ್ಯೂಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಉಪ್ಪಿನಕಾಯಿಗೂ ಬೇಕು. ಆದ್ದರಿಂದ ಸ್ವಲ್ಪ ಜ್ಯೂಸ್ ತೊಗೊಂಡಿದ್ದೀನಿ, ಅಂದರೆ ಒಂದು 1/4 ಲೀಟ್ರಷ್ಟು ಜ್ಯೂಸ್ ಸಿಕ್ತು ನನಗೆ. ನಾನು ಒಂದು 150 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಕಡಲೆಕಾಯಿ ಬೀಜನ ಕೊನೆಯಲ್ಲಿ ಹಾಕ್ಕೊಳ್ತೀನಿ, ಯಾಕೆಂದರೆ ನಾನು ಸ್ವಲ್ಪ ಗೊಜ್ಜನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 20ರಿಂದ 25 ಹಸಿಮೆಣ್ಸಿನ್ಕಾಯಿ, ಜೀರಿಗೆ 1 ಸ್ಪೂನ್ ಸಾಸಿವೆ, 4 ಅಡಿಯಷ್ಟು ಕರ್ಬೇವಿನ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗಡೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ತೀವಿ, ಒಂದು ಸತಿ ಈ ಥರ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ಅಂತ ತಂದಿದ್ದರೆ 2 ಥರನೂ ಮಾಡ್ಕೋಬೋದು. ನಾನು ಸುಮಾರು ಒಂದು 1/4 kg ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕೆಲವರು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾರೆ, ಕೆಲವರು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾರೆ. ಅವ್ರವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು ಹಾಕೋತಾ ಇಲ್ಲ. ಹಾಕ್ಕೊಂಡು ಇದನ್ನು ಕೆಂಪಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಎಳ್ಳಿಕಾಯಲ್ಲಿ ಹುಳಿ ಅಂಶ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಒಂದು 2-3 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹುಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕ್ಕೊಳ್ದೇ ಹೋದ್ರೂ ಆಗುತ್ತೆ. ಸೊ ಏನಿದು ಈರುಳ್ಳಿ ಇತ್ತೋ ಅದೊಂದು ಸ್ವಲ್ಪ ಕೆಂಪಗೆ ಬಂದಿದೆ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಕಲರ್ ಬದಲಾದ್ರೆ ಸಾಕು. ನಾನು ಇದರಲ್ಲಿ 1 ಸ್ಪೂನು ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ, ಮನೆ ಅರಿಶಿನ. ನಾವು ಏನು ಎಳ್ಳಿಕಾಯ್ದು ಜ್ಯೂಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೋತಾ ಇದ್ದೀವಿ, ಯಾಕೆಂದರೆ ತುಂಬ ಬೀಜ ಇರುತ್ತೆ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ, ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೀವು ಕೊಡೋ ಲೈಕಿಂದ ನಮಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಅದ್ರಲ್ಲಿ ಡ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ತಾರಣ, ಒಂಥರ ಗ್ರೇವಿ ಥರ ಬರೋ ಗಂಟ ಮಾಡ್ಕೊಳ್ಳೋಣ. ನೋಡಿ ಆಗಲೇ ಆಲ್ಮೋಸ್ಟ್ ಗ್ರೇವಿ ಥರ ಬಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಇದನ್ನು ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಇಡೋದಾರೆ 20 ದಿವಸದ ತನಕನೂ ಇಡ್ಬೋದು ಫ್ರೆಂಡ್ಸ್. ಈಚೆ ಕಡೆ ಇಟ್ಕೊಂಡ್ರೆ ನೀವು ಒಂದು 4ರಿಂದ 5 ದಿವಸ ಇಟ್ಕೋಬೋದು. ಸೊ ನೋಡಿ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದೆ ಅಂತ. ಸಣ್ಣ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಾನು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಕಡಲೆಕಾಯಿ ಬೀಜನ ಯಾವಾಗ ನಾನು ಚಿತ್ರಾನ್ನ ಅನ್ನ ಮಾಡಿ ಕಲಿಸ್ಕೊಳ್ತೀನೋ ಆ ಟೈಮಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತೀನಿ. ಈಗ ನಾನು ಫ್ರೈ ಮಾಡ್ಕೊಂಡಿರೋದು ಈಗ್ಲಿಗೆ ಮಾತ್ರ. ಸೊ ಸ್ವಲ್ಪ ಗೊಜ್ಜನ್ನ ತೊಗೊಂಡು ನಾನು ಅನ್ನ ಮಾಡ್ಕೊಂಡಿದ್ದೆ. ಅನ್ನನ ನಾನು ಸೊಸೈಟಿ ಅಕ್ಕಿ ಮಾಡ್ಕೊಂಡಿದ್ದೀನಿ, ಸಣ್ಣ ಅಕ್ಕಿಯಲ್ಲಿ ಮಾಡ್ಕೊಂಡಿಲ್ಲ, ಟೇಸ್ಟ್ ಕಮ್ಮಿ ಬರುತ್ತೆ ಸಣ್ಣ ಅಕ್ಕಿಯಲ್ಲಿ ಮಾಡ್ಕೊಂಡ್ರೆ ಅಂದ್ಬಿಟ್ಟು ನಾನು ಸೊಸೈಟಿ ಅಕ್ಕಿಯಲ್ಲಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೀವು ಕಾಳನ್ನ ತಿನ್ನೋದಾರೆ ಇದಕ್ಕೆ ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಕೂಡ ಕಡಲೆಕಾಯಿ ಬೀಜದ ಜೊತೆ ಫ್ರೈ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ನಮ್ಮ ಮಕ್ಕಳು ಮತ್ತು ನನಗೂ ಅಷ್ಟಿಷ್ಟ ಆಗಲ್ಲ, ನಮ್ಮ ಮನೆಯವರು ತಿಂತಾರೆ, ಬಟ್ ನನಗೆ ನನ್ನ ಮಗನಿಗೆ ಇಷ್ಟ ಆಗಲ್ಲ, ಅದಕ್ಕೆ ಬರೀ ಕಡಲೆಕಾಯಿ ಬೀಜ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಾಳುಗಳ್ನೂ ಹಾಕ್ಕೋಬೋದು, ಬೇಳೆಗಳ್ನ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹೆಸರುಬೇಳೆ ಈ ಥರ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಏನಾದರೂ ಸಪ್ಪೆ ಅನಿಸಿದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ರುಚಿಕರವಾದ ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನೀವು ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.